ಸರ್, ಈಗ KRS ರಸ್ತೆ ಏನಿದೆ, ಹಿಂದೆ ಪ್ರಿನ್ಸಸ್ ರಸ್ತೆ ಅಂತ ಇತ್ತು ಸರ್. ಈಗ ಸಿದ್ದರಾಮಯ್ಯ ಆರೋಗ್ಯ ಮಾರ್ಗ ಅಂತ ಮಾಡಲಿಕ್ಕೆ ಹೊರಟಿದೆ ಸರ್ಕಾರ. ಅದೇ ನಮಗೂ ಸಹ ಈ ಸುದ್ದಿ ಬೆಳಗ್ಗೆ ನಿನ್ನೆನೂ ಸಹ ಇದು ಎಲ್ಲರೂ ಹಂಚ್ಕೊಳ್ತಾ ಇದ್ರು. ನಮಗೆ ಗೊತ್ತಿರೋ ಹಾಗೆ ಜನಸಾಮಾನ್ಯರು ನಾವು ಸಹ ಎಲ್ಲರೂ ಅದನ್ನ KRS ರಸ್ತೆ ಅಂತಾನೆ ಕರಿತಾ ಇದ್ವಿ. ಬಹುಶಃ ಅದು KRSಗೆ ಸಂಪರ್ಕ ಆಗೋ ನಿಟ್ಟಿನಲ್ಲಿ ಇದೆಲ್ಲಾನು ಕೂಡ ಇಂಥ ಒಂದು ಹೆಸರು ಅದಾಗೆ ಉದ್ಭವ ಆಗಿರುವಂಥದ್ದು. ಆದರೆ ಅಧಿಕೃತವಾಗಿ ಸಂಸ್ಥಾನದ ಕಾಲದಲ್ಲಿ ಅದು ಪ್ರಿನ್ಸೆಸ್ ರೋಡ್ ಅಂತ ನಾಮಕರಣ ಆಗಿತ್ತು. ಕಾರಣ ಅದು ಪ್ರಿನ್ಸೆಸ್ ಕೃಷ್ಣಾಜಮಣಿ ಇವರ ಹೆಸರಿನಲ್ಲಿ ಅದು ನಾಮಕರಣ ಆಗಿದ್ದು. ಅವರು TBಗೆ ಅಂದರೆ ಟ್ಯೂಬರ್ಕುಲೋಸಿಸ್ಗೆ ಬಲಿಯಾಗಿದ್ರು. ಅವರು ಮತ್ತೆ ಅವರ 3 ಮಗಳುಗಳು ಸಹ. ಅವರು ಕರ್ನಲ್ ದೇಸರಾಜಸ್ಗೆ ಮದುವೆ ಆಗಿದ್ರು. ಅವರು ಮತ್ತೆ ಮಹಾರಾಜರು ಇಬ್ರು ಸೇರಿ ಅಲ್ಲಿ ಒಂದು ಜಾಗ ಗುರುತಿಸಿ ಒಂದು ದೊಡ್ಡ ಗ್ರಾಂಟನ್ನು ಕೊಟ್ಟು ಈ TB ಏನು ಆಸ್ಪತ್ರೆ ಸ್ಯಾನಿಟೋರಿಯಂ ಅನ್ನು ಅವರು ನಿರ್ಮಾಣಕ್ಕೆ ಮುಂದುವರಿದಿದ್ರು. ಆ ಒಂದು ಸಂದರ್ಭದಲ್ಲಿ ಅವರ ಒಂದು ಆಸೆ, ಯಾರೇ ಸಹ ಸಂಸ್ಥಾನ ಇರ್ಬೋದು, ರಾಜ್ಯ ಇರ್ಬೋದು, ರಾಷ್ಟ್ರ ಇರ್ಬೋದು, ಈ TBಗೆ ಬಲಿಯಾಗಬಾರ್ದು, ಅಧ್ಯಯನ ಆಗಬೇಕು, ಮತ್ತೆ ಅಕಸ್ಮಾತ್ ಅವ್ರಿಗೆ TB ಆದರೆ ಅವ್ರಿಗೆ ಚಿಕಿತ್ಸೆನೂ ಕೂಡ ಗುಣಮಟ್ಟದ ಚಿಕಿತ್ಸೆ ಸಿಗಬೇಕು, ಉಚಿತವಾಗಿ ಅಥವಾ ಕಮ್ಮಿ ರೇಟಲ್ಲೂ ಕೂಡ ಸಿಗಬೇಕು ಅಂತ ಅವರ ಆಸೆ. ಸೊ ಈ ನಿಟ್ಟಿನಲ್ಲಿ ಈ ಸಂಸ್ಥೆಯನ್ನು ಶುರು ಮಾಡಿದ್ರು. ಮತ್ತೆ ಆ ರೋಡನ್ನು ಸಹ ಅವರ ನೆನಪಿನಲ್ಲಿ ನಾಮಕರಣ ಮಾಡಿದ್ರು. ಈ ಪಾರಂಪರ್ಯವನ್ನು ನಾವು ಯಾವತ್ತೂ ಸ್ಮರಣೆ ಮಾಡಬೇಕಾಗಿದೆ. ಯಾಕಂದರೆ ಇಂಥ ಒಂದು ಮಾದರಿ ಸಂಸ್ಥೆ, ಜನರಿಗೆ ಅನುಕೂಲ ಆಗುವಂಥ ಸಂಸ್ಥೆಯ ಒಂದು ಹೆಸರಿನಲ್ಲಿ ಈ ರೋಡು ಏನು ನಾಮಕರಣ ಆಗಿರೋದು ಪ್ರಿನ್ಸೆಸ್ ರೋಡ್ ಅಂತ. ಅವರು ಸಹ ಭಾಳ ಸಣ್ಣ ವಯಸ್ಸಿನಲ್ಲಿ ಅವ್ರ 3 ಮಗಳೂ ಸಹ ಭಾಳ ಚಿಕ್ಕ ವಯಸ್ಸಿನಲ್ಲೇ ಅವರು ತೀರೋಗಿದ್ದು. ಸೊ ಆ ಕಾರಣಕ್ಕಾಗಿ ಅವರ ಒಂದು ನೆನಪಿನಲ್ಲಿ ಇದು ಈ ರಸ್ತೆಯನ್ನು ನಾಮಕರಣ ಆಗಿರೋದು. ಆ ಲೆಗಸಿಯನ್ನು ಇದು ಮೈಸೂರಿಗೆ ಸೇರಿರುವಂಥದ್ದು. ಅವರ ಒಂದು ಏನು TBಯಿಂದ ಏನು ಬಲಿಯಾಗಿದ್ದು ಅದು ಯಾವುದೇ ರೀತಿ ಅದು ಸುಮ್ಮನೆ ಆ ಥರ ಸ್ಯಾಕ್ರಿಫೈಸ್ ಏನಕ್ಕೂ ಹೋಗಬಾರ್ದು. TB ಮೂಲಕ ಅದಕ್ಕೆ ಗುಣಮಟ್ಟದ ಚಿಕಿತ್ಸೆ ಕೊಟ್ಬಿಟ್ಟು ನಾವು ಇದನ್ನ ಈಡೇರಿಸಬೇಕು ಅಂತ ಅವರ ನಿಟ್ಟಿನಲ್ಲಿ ಕೆಲಸವನ್ನು ಮಾಡಿದ್ದಾರೆ. ಸೊ ಅದಕ್ಕಾಗಿ ನಮ್ಗೇನು ಸಮಸ್ಯೆ ಇಲ್ಲ. ನಮಗೆ ಮೈಸೂರಲ್ಲಿ ದಿವಂಗತ ದೇವರಾಜರ್ಸ್ ಅವರ ಒಂದು ರೋಡ್ ಇದೆ. ಅನೇಕ ಮುಖ್ಯಮಂತ್ರಿಗಳು ದೇಶದ ಬೇರೆ ಬೇರೆ ಜಾಗದಲ್ಲಿ ಅವರ ನೆನಪಿನಲ್ಲಿ ರಸ್ತೆಗಳು, ಪುತ್ಥಳಿ ಇತ್ಯಾದಿ ಎಲ್ಲನೂ ಕೂಡ ಮಾಡಿದ್ದಾರೆ. ಅದರಲ್ಲಿ ಏನು ಸಮಸ್ಯೆ ಇಲ್ಲ. ಸಿದ್ದರಾಮಯ್ಯನವರ ಹೆಸರು ಇನ್ನೊಂದು ರೋಡನ್ನು ನಾವು ಸಹ ಕೈ ಜೋಡಿಸ್ಕೊಂಡು ಗುರುತಿಸೋಣ, ಆ ರೋಡ್ಗೆ ಸಿದ್ದರಾಮಯ್ಯನವರ ಹೆಸರನ್ನು ಹಾಕೋಣ, ಏನು ಸಮಸ್ಯೆನೇ ಇಲ್ಲ. ಈ ನಿಟ್ಟಿನಲ್ಲಿ ನಾವೆಲ್ಲರೂ ಮುಂದುವರಿಯೋಣ ಅಂತ ನಮ್ಮ ಆಸೆ. ಸರ್, ಎಲ್ಲೋ ಒಂದು ಕಡೆ ಈಗ ಪಾಲಿಕೆಯಲ್ಲಿ ಸದಸ್ಯರೇ ಇಲ್ಲ ಸರ್, ಚುನಾವಣೆ ಆಗ್ತಲ್ಲ. ಈ ಸಂದರ್ಭದಲ್ಲಿ ಈ ಥರ ತಗೊಂಬಂದು ಅದೆಲ್ಲ ಒಂದು ಕಡೆ ರಾಜಮಂತ್ರಿಯನ್ನು ಟಾರ್ಗೆಟ್ ಮಾಡ್ತಿದ್ದಾರೆ ಅಂತಕ್ಕೆ ಸಾಕಷ್ಟು ಬೇರೆ ರಸ್ತೆಗಳಿದೆ, ಆದರೂ ಕೂಡ ಈ ರಸ್ತೆಗಳೇ ಯಾಕೆ? ನಮ್ಮ ಮೈಸೂರು ಮಹಾನಗರ ಪಾಲಿಕೆಯ ಒಂದು ಚುನಾವಣೆ ನಡೆದಿಲ್ಲ, ಜನರ ಪ್ರತಿನಿಧಿಗಳಿಲ್ಲ, ಚುನಾಯಿತ ಪ್ರತಿನಿಧಿಗಳಿಲ್ಲ. ಈ ಸಂದರ್ಭದಲ್ಲಿ ಕೌನ್ಸಿಲ್ ಹೇಗೆ ಈ ತೀರ್ಮಾನ ಮಾಡಿದ್ದಾರೆ ಅಂತ ನಾವು ಯೋಚನೆ ಮಾಡಬೇಕು, ಪ್ರಶ್ನೆ ಮಾಡಬೇಕು. ಯಾಕಂದರೆ ಸಾಮಾನ್ಯವಾಗಿ ಇವತ್ತಿನ ಏನು ವ್ಯವಸ್ಥೆ ಇದೆ, ಚುನಾಯಿತ ಪ್ರತಿನಿಧಿಗಳು ಅಧಿಕಾರಿಗಳಿಗೆ ನಾವು ನಿರ್ದೇಶನವನ್ನು ಕೊಡ್ತೀವಿ. ಯಾವುದೇ ಒಂದು ಚುನಾಯಿತ ಪ್ರತಿನಿಧಿ ಇಲ್ಲದೇನೆ, ಅಧಿಕಾರಿಗಳು ಯಾವುದೇ ಒಂದು ನಿರ್ದೇಶನ ಇಲ್ಲದೇನೆ ಅವರು ಇಂಥ ತೀರ್ಮಾನ ಮಾಡ್ತಾ ಇರೋದು, ಅದು ನಾವು ನಿಜಕ್ಕೂ ಪ್ರಶ್ನೆ ಮಾಡಬೇಕಾಗಿದೆ. ಅದು ಖಂಡನೀಯನೂ ಕೂಡ. ಸೊ ಅದಕ್ಕಾಗಿ ನಾವು ಅದನ್ನ ಪ್ರಶ್ನೆ ಮಾಡ್ತೀವಿ, ಯಾವ ರೀತಿ ಇದು ಮಾಡಿದ್ದಾರೆ ಅಂತ. ನಂತರ ಸೂಕ್ತ ಕ್ರಮವನ್ನು ತಗೋತೀವಿ. ಸರ್, ಈಗ ಪಾಲಿಕೆ ಪ್ರಕಟಣೆ ಹೊರಡಿಸಿದ್ಮೇಲೆ ಸಾಕಷ್ಟು ಆಕ್ಷೇಪಣೆಗಳು ಬಂದಿದೆ ಸರ್. ಸುಮಾರು ಒಂದು 250ರಿಂದ 300 ಆಕ್ಷೇಪಣೆ ಮಾಡಿ. ಹಿಂದೆ ತಿರುಮಲ್ ರಾವ್ ಅವರು ಸಾಕಷ್ಟು ಹೋರಾಟ ಮಾಡ್ಕೊಂಡು ಬಂದಿದ್ರು. ಪ್ರಿನ್ಸೆಸ್ ರಸ್ತೆ ಅಂತಾನೆ ಇರಲಿ, ಇಲ್ಲಾಂದ್ರೆ ರಾಜಕುಮಾರಿ ರಸ್ತೆ ಅಂತಾನೆ ಇರಲಿ, ಇದು ಮಹಾರಾಜರು ಕೊಟ್ಟಂತಹ ಕೊಡುಗೆ, ರಸ್ತೆಗಳು, ಜಾಗಗಳು ಎಲ್ಲರೂ ಅವ್ರದ್ದೇ, ಇದೆಲ್ಲ ಸಾರ್ವಜನಿಕರಾಗಿ ಕೊಟ್ಟಿರೋದು, ನೀವು ಇಡೋದಾದ್ರೆ ಬೇರೆ ಕಡೆ ಇಟ್ಕೊಳ್ಳಿ ಅನ್ನುವ ಮಾತುಗಳನ್ನ ಇಂದು ಸಹ ಅವ್ರು ಆಗ್ತಾರೆ ಆಡಿದ್ರು. ಇಲ್ಲ, ಅವರು ಪಾಪ ಬರೀ ಅಕ್ಟೋಬರ್ ತಿಂಗಳಲ್ಲಿ, ಅದು ಅಕ್ಟೋಬರ್ ಮಧ್ಯದಲ್ಲಿ ತೀರೋದ್ರು. ಆದ್ರೆ ಅವರು ನಿರಂತರವಾಗಿ ಈ ರಸ್ತೆಯ ಒಂದು ಹೆಸರು ಈ ಥರನೇ ಇರಬೇಕು ಅಂತ ಅವರು ಹೋರಾಟ ಮಾಡ್ತಾ ಇದ್ರು. ಅದಾಗಿದ್ದ ನಂತರನೇ ಇದು ಒಂದು ಸೂಚನೆ ಬಂದಿರೋದು. ಇದೆಲ್ಲಾನು ಕೂಡ ನಾವು ಪ್ರಶ್ನೆ ಮಾಡಬೇಕಾಗಿದೆ ಅಂತ. ಇದರ ಟೈಮಿಂಗು ಕೂಡ ಭಾಳ ಸಸ್ಪೆಕ್ಟೇನೆ. ಇದೆಲ್ಲಾನು ಕೂಡ ನಾವು ಪ್ರಶ್ನೆ ಮಾಡ್ತೀವಿ. ಅದ್ರ ಜೊತೆಗೆ ಏನು ನಮ್ಮ ಸಾರ್ವಜನಿಕರು ಇಂಥ ಒಂದು ಅಪ್ಲಿಕೇಶನ್ಗಳು ಕೊಟ್ಟಿದ್ದಾರೆ ನಮ್ಮ ಇದು ವಿರುದ್ಧವಾಗಿ, ಇದು ಈ ಪ್ರಿನ್ಸೆಸ್ ರೋಡ್ ಅಂತಾನೆ ಇರಬೇಕು ಅಂತ, ಅದೆಲ್ಲಾನು ಕೂಡ ಅವರು ಪರಿಗಣಿಸಬೇಕು. ಮತ್ತೆ ನಂತರ ಸೂಕ್ತ ಕ್ರಮ ತಗೋಬೇಕಾಗಿದೆ. ಇವತ್ತು ಕೂಡ ಒಂದು ಪೆಟಿಷನ್ ಕೂಡ ಆನ್ಲೈನಲ್ಲಿ ಶುರುವಾಗಿದೆ. ಇದೆಲ್ಲಾನು ಕೂಡ ಅವ್ರು ನೋಡ್ತಾ ಸಾರ್ವಜನಿಕರೇ ಉತ್ತರ ಕೊಡ್ತಾ ಇದ್ದಾರೆ. ನಾವೇನು ಇವಾಗಲೇ ಬರೀ ನಾವು ಮಾಧ್ಯಮದ ಜೊತೆ ಚರ್ಚೆ ಮಾಡ್ತಾ ಇರೋದು, ಇದಕ್ಕೆ ಹಿಂದೆ ನಾವು ಯಾವುದೇ ರೀತಿಯ ಒಂದು ಘೋಷಣೆ ಮಾಡಿಲ್ಲ. ಸೊ ಸಾರ್ವಜನಿಕರೇ ಸಹ ಇದರ ಪರವಾಗಿ ಇಲ್ಲದೆ ಇರೋ ಸಮಯದಲ್ಲಿ ಅವರು ಇದನ್ನ ಪರಿಗಣಿಸ್ತಾ ಈ ಏನೋ ಸೂಚನೆಯನ್ನು ಅಥವಾ ಏನೋ ನಿರ್ದೇಶನಕ್ಕೆ ಮುಂದುವರಿತಾ ಇದ್ದಾರೆ, ಅದನ್ನ ಅವರು ಮತ್ತೊಮ್ಮೆ ಪರಿಗಣಿಸಿ ಯಾವ ರೀತಿ ಸೂಕ್ತ ಕ್ರಮ ತಗೋಬೇಕು ಅಂತ ಅವರು ಯೋಚನೆ ಮಾಡಬೇಕಾಗಿದೆ. ಸರ್, ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರು ಹೇಳ್ತಾರೆ, ಇರ್ಲಿ ಬಿಡಿ ತಪ್ಪೇನಿದೆ, ಸಿದ್ದರಾಮಯ್ಯನವ್ರ ಕೊಡುಗೆನೂ ಇದೆ ಮೈಸೂರಿಗೆ ಅಂತ ಮಾತನಾಡ್ತಾರೆ. ಬಹುಶಃ ಅವರಿಗೆ ಸಂಪೂರ್ಣವಾದ ಇತಿಹಾಸ ಗೊತ್ತಿಲ್ಲ. ಯಾಕಂದ್ರೆ ಬೇಕಾದಷ್ಟು ಸಮಯದಲ್ಲಿ ಅವರು
ಮಹಾರಾಜ ಕೊಡುಗೆ ಪರವಾಗಿ ಮಹಾರಾಜ ಹೆಸರನ್ನು ಕೂಡ ಅವರು ಏರ್ಪೋರ್ಟಲ್ಲಿ ಇರ್ಬೋದು, ರೈಲ್ವೆ ಇರ್ಬೋದು, ಅನೇಕ ಜಾಗದಲ್ಲಿ ಅವರ ಹೆಸರನ್ನು ಕೊಡಬೇಕು ಅಂತ ಒಂದು ರೈಲ್ವೆ ಇದು ಟಿಪ್ಪು ಎಕ್ಸ್ಪ್ರೆಸ್ಗೂ ಕೂಡ ಪುನಃ ಅದನ್ನ ನಾಮಕರಣ ಮಾಡಿ ಒಡೆಯರ್ ಎಕ್ಸ್ಪ್ರೆಸ್ ಅಂತ ಮಾಡಿ ಆ ಎಲ್ಲ ಕೊಡುಗೆಗಳು, ಆ ಕೀರ್ತಿ ಅವ್ರಿಗೆ ಸಲ್ಲಬೇಕಾಗಿದೆ. ಸೊ ಬಹುಶಃ ಈ ಇತಿಹಾಸ ಗೊತ್ತಿಲ್ಲದೆ ಇರೋ ಕಾರಣಕ್ಕಾಗಿ ಇಂಥ ಒಂದು ನಿಲುವಕ್ಕೆ ಬಂದಿರ್ಬೋದು ಅವರು. ಬಹುಶಃ ಇದು ಗೊತ್ತಾದ್ಮೇಲೆ ಅವರು ಕೂಡ ನಿಲುವಲ್ಲಿ ಬದಲಾವಣೆ ಆಗ್ಬೋದು. ಸರ್, ಕೊನೆಯದಾಗಿ ಎಲ್ಲೋ ರಾಜಮನೆತನ ಎಸ್ಪೆಷಲಿ ನೀವು ಸಂಸದರಾದ ಬಳಿಕ ಟಾರ್ಗೆಟ್ ಆಗ್ತಿದೆ ಹೆಚ್ಚಿಗೆ? ಇದು ಮುಂಚೆನೂ ನಡೀತಾ ಇದೆ, ಇದೇನು ಹೊಸದಲ್ಲ ನಮಗೆ. ನಾವು ಬೇಕಾದಷ್ಟು ಉದಾಹರಣೆಗಳು ಇಲ್ಲಿ ಸೈಟ್ ಮಾಡ್ಬೋದು, ಆದರೆ ಅದೆಲ್ಲ ವೈಯಕ್ತಿಕವಾದದ್ದು. ನಾವು ಕಾನೂನಾತ್ಮಕವಾದ ಹೋರಾಟವನ್ನು ಮಾಡ್ತಾ ಇದೀವಿ, ಮುಂದುವರಿತೀವಿ ಅದೇ ರೀತಿ. ಇದೆಲ್ಲ ರಾಜಕೀಯ ಕ್ಷೇತ್ರದಲ್ಲಿ ಇರತ್ತೆ. ಇಂಥ ನಮ್ಮ ಮೈಸೂರಿನ ಪಾರಂಪರೆ ಬರೀ ನಮಗೆಲ್ಲ ಸೇರಿರೋದು, ಇಡೀ ಮೈಸೂರಿಗೆ ಸೇರಿರೋದು, ಇಡೀ ಕರ್ನಾಟಕಕ್ಕೆ ಸೇರಿರುವಂಥದ್ದು ಇತಿಹಾಸ. ಅದು ಎಲ್ಲರೂ ಅದನ್ನ ಕೈ ಜೋಡಿಸ್ಕೊಂಡು ಸಂರಕ್ಷಣೆ ಮಾಡಬೇಕಾಗಿದೆ. ಆ ಇತಿಹಾಸ ಇಂದಾನೆ ಇವತ್ತು ಒಂದು ಮಾದರಿ ಮೈಸೂರು ನಮಗೆ ಒಂದು ಹೆಸರು ಇರೋದು, ಈ ನಗರಕ್ಕೆ ಮತ್ತು ಇಡೀ ಈ ಹಳೆ ಮೈಸೂರು ಭಾಗಕ್ಕೆ ಒಂದು ಒಳ್ಳೆ ಹೆಸರು ಇರೋದು ಆ ಮೈಸೂರು ಸಂಸ್ಥಾನದಿಂದಾನೆ. ಅದನ್ನ ನಾವು ಉಳಿಸ್ಕೊಂಡು ಮುಂದುವರಿಬೇಕಾಗಿರೋದು ಪ್ರತಿಯೊಬ್ಬರ ಕರ್ತವ್ಯ. ಇದು ನಮ್ಗೇನು ಅರಮನೆಗೆ ಸೀಮಿತ ಇರುವಂಥದ್ದು ಪಾರಂಪರೆ ಅಲ್ಲ, ಪ್ರತಿಯೊಬ್ಬರಿಗೂ ಸಹ ಮನೆಯಲ್ಲೂ ಸಹ ಇದು ಅವರ ಪಾರಂಪರೆ ಅಂತ ನಾನಂತೂ ಭಾವಿಸ್ತೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.